ನೋಡಿ, ಇಷ್ಟೇ ನಡೆದಿಲ್ಲ ಇಲ್ಲಿ. ಈ ST ಬೋರ್ಡ್ನ ಬಹು ದೊಡ್ಡ ಕಳ್ಳಾಟ ಒಂದು ಬಯಲಾಗಿದೆ. SIT ಅಧಿಕಾರಿಗಳು ಎಲ್ಲನೂ ಹೊರಗೆಡವುತ್ತಾ ಇದ್ದಾರೆ. ಒಬ್ಬ ಲೆಕ್ಕ ಪರಿಶೋಧಕ ಅಧಿಕಾರಿಯನ್ನೇ ನಕಲಿ ಮಾಡಿದ್ದಾರೆ ಖದೀಮರು. ಇನ್ನು ಕಂಪನಿ ಹೆಸರಲ್ಲಿ ನಕಲಿ ಅಕೌಂಟ್ ಓಪನ್ ಮಾಡಲ್ವಾ? ಅದೇ ಮಾಡ್ತಾರೆ. ಒಬ್ಬ ವ್ಯಕ್ತಿಯ ಅಧಿಕಾರಿಯನ್ನೇ ನಕಲಿ ಮಾಡಿದ್ದಾರೆ. ನೋಡಿ, ಇಲ್ಲಿ ಲೆಕ್ಕ ಪರಿಶೋಧಕ ಅಧಿಕಾರಿ ಒಬ್ರು ಇರ್ತಾರಲ್ಲ, ಅವ್ರನ್ನೇ ನಕಲಿ ಮಾಡಿಬಿಟ್ಟಿದ್ದಾರೆ. ಸಾಯಿ ತೇಜ ಎಂಬ ಖಾಸಗಿ ವ್ಯಕ್ತಿ, ಯಾರೋ ಹೈದರಾಬಾದ್ ಮೂಲದವನು, ಅವನನ್ನು ಕರ್ಕೊಂಬಂದು ನಿಗಮದ ಸಿಬ್ಬಂದಿ ಮಾಡಿದ್ದಾರೆ. ಸಾಯಿ ತೇಜ ಮೂಲತಃ ಹೈದರಾಬಾದ್ನವನು. ಸಾಯಿ ತೇಜನನ್ನು ಶಿವಕುಮಾರ್ ಅಂತ ಇವರು ದಾಖಲೆ ಸೃಷ್ಟಿ ಮಾಡಿದ್ದಾರೆ. ಶಿವಕುಮಾರ್ ಹೆಸರಿನಲ್ಲೇ ಚೆಕ್ ಪಡೆದಿದ್ರು ಸಾಯಿ ತೇಜ. ನಕಲಿ ಸಹಿಗಳನ್ನು ಮಾಡಿ ಕೋಟಿ ಕೋಟಿ ಹಣ ವರ್ಗಾವಣೆ ಮಾಡಿಕೊಂಡಿದ್ದಾರೆ. ಸದ್ಯಕ್ಕೆ ಈ ಸಾಯಿ ತೇಜ ಅಲಿಯಾಸ್ ಸಾಯಿ ಕುಮಾರ್ನ SIT ಬಂಧಿಸಿದ್ದಾರೆ. 94 ಕೋಟಿ ಹಣದ ವಹಿವಾಟಿಗೂ ನಕಲಿ ಸಹಿಯನ್ನು ಮಾಡಿದ್ದ ಪ್ರಮುಖ ಆರೋಪಿ ಈತ. ಸಾಯಿ ತೇಜ ಮೂಲ ಹೆಸರು. ಇಲ್ಲಿಗೆ ಬಂದು ಅವನನ್ನು ಶಿವಕುಮಾರ್ ಮಾಡಾಕ್ಬಿಟ್ಟಿದ್ದಾರೆ. ಅವನಿಂದನೇ ಚೆಕ್ಕು, ಅವನೇ ಎಲ್ಲ ಫೋರ್ಜರಿ ಮಾಡಿರೋದು. ಎಲ್ಲ ಚೆಕ್ಗಳಿಗೆ ಫೋರ್ಜರಿ ಮಾಡಿ 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 94 ಕೋಟಿ ಹಣದ ವಹಿವಾಟು ನಡೆಸಿದ್ದಾನೆ. ಓಕೆ, ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ಬರ್ತಾ ಇದೆ, ನೋಡೋಣ ಏನು ಅಂತ. ಅಭಿವೃದ್ಧಿ ನಿಗಮ ಹಗರಣ ಪ್ರಕರಣದಲ್ಲಿ ಮತ್ತೋರ್ವ ಆರೋಪಿಯನ್ನು ಬಂಧಿಸಿದ್ದಾರೆ. ಶ್ರೀನಿವಾಸ್ ಅಂತ ಬಂಧಿತ ಆರೋಪಿ. ನಕಲಿ ಅಕೌಂಟ್ಗಳನ್ನು ಸೃಷ್ಟಿ ಮಾಡಿ ಈತ ವಹಿವಾಟು ಮಾಡಿದ್ದ ಅಂತ ಆರೋಪ ಇದೆ. ಕೋಟಿ ಕೋಟಿ ಹಣ ವಹಿವಾಟು ಮಾಡೋದಕ್ಕೆ ಸಹಾಯ. ಒಬ್ಬೊಬ್ಬರನ್ನೇ ಅರೆಸ್ಟ್ ಮಾಡ್ತಾ ಇದ್ದಾರೆ. ಯಾರ್ಯಾರನ್ನ ಅರೆಸ್ಟ್ ಮಾಡ್ತಾರೆ ಅವ್ರು ಇನ್ನೊಂದಷ್ಟು ಜನರ ಹೆಸರು ಹೇಳ್ತಾರೆ, ಅವ್ರನ್ನ ಹೋಗಿ ಮತ್ತೆ ಅರೆಸ್ಟ್ ಮಾಡ್ತಾರೆ. ಒಟ್ಟಾರೆ ಎಲ್ಲೂ ಏನೂ ಲೋಪದೋಷಗಳಾಗಬಾರ್ದು ತನಿಖೆಯಲ್ಲಿ ಅನ್ನೋ ಕಾರಣಕ್ಕೆ SIT ತನಿಖೆಯ ರೀತಿಯೇ ಆಗಿರುತ್ತೆ. ಸಣ್ಣ ಒಂದು ಎಳೆ ಸಿಕ್ಕಿದ್ರೂ ಕೂಡ ಅದನ್ನು ಬಿಡಲ್ಲ ಅವರು, ಹೋಗಿ ಅಲ್ಲೂ ಕೂಡ ಎನ್ಕ್ವೈರಿ ಮಾಡ್ತಾರೆ. ಆ ರೀತಿಯಲ್ಲಿ ಇವಾಗ ಶ್ರೀನಿವಾಸ್ ಅಂತಕ್ಕಂಥ ಇನ್ನೊಬ್ಬನನ್ನು ಬಂಧಿಸಿದ್ದಾರೆ. ಅವನಿಂದ ಇನ್ನೊಂದಷ್ಟು ಮಾಹಿತಿ ಕಲೆ ಹಾಕ್ತಾರೆ. ಒಬ್ಬೊಬ್ಬನ ಬಂಧಿಸಿದಾಗ ಒಬ್ಬೊಬ್ಬರು ಒಂದೊಂದು ಸತ್ಯ ಕಕ್ತಾ ಇರೋದು. ಈಗ ನಕಲಿ ಅಕೌಂಟ್ಗಳನ್ನು ಸೃಷ್ಟಿ ಮಾಡಿದ್ದು ಒಬ್ಬ ಹೇಳಿರ್ತಕ್ಕಂಥದ್ದು, ನಕಲಿ ವ್ಯಕ್ತಿಯನ್ನೇ ತಂದು ಸಿಬ್ಬಂದಿಯನ್ನಾಗಿ ಮಾಡಿದ್ರಲ್ಲ ಸಾಯಿ ತೇಜ ಅಲಿಯಾ ಶಿವಕುಮಾರ್, ಅದು ಇನ್ನೊಬ್ಬ ಆರೋಪಿ ಬಾಯಿ ಬಿಟ್ಟಿರ್ತಕ್ಕಂಥ ಸತ್ಯ. ಹೀಗೆ ಒಬ್ಬೊಬ್ಬರು ಒಂದೊಂದು ಸತ್ಯವನ್ನು ಬಾಯಿ ಬಿಡ್ತಾ ಇದ್ದಾರೆ. ಅದೇ ರೀತಿ ಈಗಲೂ ಕೂಡ ಆಗಿದೆ. ಶ್ರೀನಿವಾಸನವನ್ನು ಅರೆಸ್ಟ್ ಮಾಡಿದ್ದಾರೆ. ಅರೆಸ್ಟ್ ಮಾಡಿ ಈಗ ಆತನನ್ನು ವಿಚಾರಣೆ ಮಾಡ್ತಾ ಇದ್ದಾರೆ.